ನಮಸ್ಕಾರ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ಮಾಲಿಂಗಪುರ್ ತಾಲೂಕಾ ಘೋಷಣೆ ಆಗ್ರಹಿಸಿ ದಿನಾಂಕ 19 ಜನವರಿ 2026 ಸೋಮವಾರ ದಿನ ಮಹಾಲಿಂಗಪುರ ಸಂಪೂರ್ಣ ಬಂದ್ ಮಾಡಿ ಉಗ್ರ ಹೋರಾಟ ಮಾಡಲು ತಾಲೂಕು ಹೋರಾಟ ಸಮಿತಿ ನಿರ್ಧರಿಸಿದೆ. ಸುಮಾರು 2 ಬಾರಿ ಸಭೆ ಸೇರಿ ಹೋರಾಟಗಾರರು ಸರ್ಕಾರ ತಾಲೂಕಾ ಘೋಷಣೆ ಮಾಡುವರೆಗೆ ಹೋರಾಟ ಮುಂದುವರಿಯುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾಲಿಂಗಪುರ್ ಬಂದ್ ದಿನ ಚೆನ್ನಮ್ಮ ಸರ್ಕಲ್ನಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟಿಸಲಾಗುವುದು. ಸುತ್ತ 16 ಗ್ರಾಮಗಳ ಪ್ರಮುಖರು ಬಂದ್ಗೆ ಸಂಪೂರ್ಣ ಬೆಂಬಲ ಸೂಚಿಸಿ ಬೃಹತ್ ಸಂಖ್ಯೆಯಲ್ಲಿ ಜನ ಸೇರಲು ನಿರ್ಧರಿಸಲಾಗಿದೆ ಎಂದು ಹೋರಾಟ ಸಮಿತಿ ಅಧ್ಯಕ್ಷ ಸಂಗಪ್ಪ ಹಲ್ಲಿ, ಗೌರವಾಧ್ಯಕ್ಷ ದರೆಪ್ಪ ಸಾಂಗ್ಲೀಕರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಗಂಗಾಧರ್ ಮೇಟಿ, ಮಹದೇವ್ ಮಾರಾಪುರ್, ಪರಪ್ಪ ಬ್ಯಾಕೋಡು, ಮಹಾಲಿಂಗ ಸನದಿ, ನಿಂಗಪ್ಪ ಬಾಳಿಕಾಯಿ, ಶಿವಲಿಂಗ ಟಿರ್ಕಿ, ಅರ್ಜುನ್ ಹಾಲೇಗಿಗೌಡರ, ಜ್ಯೋತಪ್ಪ ಕಪರಟ್ಟಿ, ಚನ್ನು ದೇಸಾಯಿ, ಹನುಮಂತ ಜಮಾದಾರ್, ಸಿದ್ದು ಶಿರೋಳ, ರಫೀಕ್ ಮಾಲ್ದಾರ್ ಅನೇಕ ಸಂಘಟನೆ ಹಾಗೂ ಹಿರಿಯರು ಭಾಗವಹಿಸಿದ್ದರು. ವರದಿ ಲಕ್ಷ್ಮಣ್ ಕಾಂಬ್ಳೆ, ವಿಶ್ವಬಂಧು ಟಿವಿ, ಮಹಾಲಿಂಗಪುರ. ನೀವು ಮಾಲಿಂಗಪುರಿ ಬಂದ್ ಮಾಡೋದು ತಿಳಿಯಾಗಿದೆ. ಈಗ ಮೊದಲು ಬಿಡ್ರಿ ಅಲ್ಲ, ನೀವ್ ಹೇಳ್ತೀರಿ ಈಗ ನೀವ್ ಹೇಳ್ತಿರೋದು ಇನ್ನೂ ಒಂದು ತಿಂಗಳು ಕೇಳ್ರಿ, 6 ತಿಂಗಳು ಈಗ ಇತಿಹಾಸ ಬಗ್ಗಲ್ಲವ. ನೀವು ಚೆನ್ನಮ್ಮ ಸರ್ಕಲ್ನಾಗ 2 ತಗೊಂಡ್ರಿ, ನೀವು ಮರಿ ಮಾಡ್ಕೊಂಡ ಎಸ್ಪಿನ ಬರ್ತಾನ, ನೀವ ಎಸ್ಪಿನ ಬರ್ತಾನೆ, ಎಲ್ಲ ಬರ್ತೀವಿ. ಮಾಲಿಂಗಪುರ ಬರ್ತಾನೆ. ಈ ಸಲ ಹೆಂಗ್ ಮಾಡೋದು, ಅಲ್ಲಿ ಟೀಚರ್ ರೆಡಿ ಆದ್ಮೇಲೆ ತಗೊಂಡು ಒಲಿ ಹೊಡ್ಕೊಂಡು ಬೇಡ್ರಿ. ಈಗ ನಾವೇನ್ ಹೇಳ ಪೇಪರ್ದವ್ರಿಗೆ ಇಲ್ಲ ಮತ್ ನೀವು ಒಟ್ಟ ಚಳವಳಿ ರೂಪುರೇಷೆಗಳನ್ನ ನಿರ್ಧಾರ ಮಾಡೋದು, ಡಿಸಿಷನ್ ತಗೊಳ್ಳೋದು, ಮೇಟಿ ಅವ್ರಿಗೆ ಒಂದು ಡಿಸಿಷನ್ ಕೊಟ್ಬಿಡೋದು, ಅಧಿಕಾರ ಕೊಟ್ಬಿಡೋದು. ಎಲ್ಲ ಪುಣ್ಯ ಮುಗದೈತಿ. ಯಾಕಂದ್ರೆ ಇವತ್ತು ನಿರ್ಧಾರ ಆಗ್ತಂದ್ರೆ 2 ದಿವಸ ಟಾರ್ಗೆಟ್ ಬಂದ್ರೆ ಕೇಳ್ಕೊಂಡು ಸ್ವಯಂ ಸಂಘ ನಾವು ಅಂತ ಮಾಲಿಂಗಪುರ ನಾವು ಸಂಪೂರ್ಣ ಬಂದ್ ಮಾಡ್ಕೊಂಡು ನಮ್ದು ಹೋರಾಟ ವರ್ಷಗಳನ್ನ ಅವೇ ಓಡಿ ಬಂದ್ಬಿಡ್ತಾವ. ಇಲ್ಲಿಗೆ ನೀವ್ ಯಾಕೆ ಕಲಿಬೇಕು? ನೀವು ಮಾಲಿಂಗಪುರಿ ಬಂದ್ ಮಾಡೋದು ತಿಳಿಯಾಗಿದೆ. ಈಗ ಮೊದಲು ಬಿಡ್ರಿ ಅಲ್ಲ, ನೀವ್ ಹೇಳ್ತೀರಿ ಈಗ ನೀವ್ ಹೇಳ್ತಿರೋದು ಕೇಳಕೈತದ. ಇನ್ನೂ ಒಂದು ತಿಂಗಳು ಕೇಳ್ರಿ, 6 ತಿಂಗಳು ಈಗ ಇತಿಹಾಸ ಬಗ್ಗಲ್ಲವ. ನೀವು ಚೆನ್ನಮ್ಮ ಸರ್ಕಲ್ನಾಗ 2 ತಗೊಂಡ್ರಿ, ನೀವು ಮರಿ ಮಾಡ್ಕೊಂಡ ಎಸ್ಪಿನ ಬರ್ತಾನ, ನೀವ ಎಸ್ಪಿನ ಬರ್ತಾನೆ, ಎಲ್ಲ ಬರ್ತೀವಿ. ಮಾಲಿಂಗಪುರ ಬರ್ತಾನೆ. ಈ ಸಲ ಹೆಂಗ್ ಮಾಡೋದು, ಅಲ್ಲಿ ಟೀಚರ್ ರೆಡಿ ಆದ್ಮೇಲೆ ತಗೊಂಡು ಒಲಿ ಹೊಡ್ಕೊಂಡು ಬೇಡ್ರಿ. ಈಗ ನಾವೇನ್ ಹೇಳ ಪೇಪರ್ದವ್ರಿಗೆ ಇಲ್ಲ ಮತ್ ನೀವು ಒಟ್ಟ ಚಳವಳಿ ರೂಪುರೇಷೆಗಳನ್ನ ನಿರ್ಧಾರ ಮಾಡೋದು, ಡಿಸಿಷನ್ ತಗೊಳ್ಳೋದು, ಮೇಟಿ ಅವ್ರಿಗೆ ಒಂದು ಡಿಸಿಷನ್ ಕೊಟ್ಬಿಡೋದು, ಅಧಿಕಾರ ಕೊಟ್ಬಿಡೋದು. ಈಗಾಗಲೇ ಬಹಳಷ್ಟು ಸಭೆಗಳ ಮೂಲಕ 19ನೇ ತಾರೀಕು ನಾವು ಹೋರಾಟ ಮಾಡೋ ಸಲುವಾಗಿ ಪೂರ್ವ ಸಿದ್ಧತಾ ಎಲ್ಲ ಸಭೆಗಳ ತಯಾರಿ ಮಾಡ್ಕೊಂಡಿದ್ವಿ. ಏನು 21ನೇ ತಾರೀಕು ಅಂದಿದ್ವಿ, ಭಾಳ ಬೇರೆ ಕಾರಣಗಳಿವೆ, ಅದನ್ನು ಕ್ಯಾನ್ಸಲ್ ಮಾಡಿ 19ನೇ ತಾರೀಕಿಗೆ ಬೃಹತ್ ಪ್ರತಿಭಟನೆ ಮಹಾಲಿಂಗಪುರದ ಚೆನ್ನಮ್ಮ ಸರ್ಕಲ್ ಒಳಗೆ ಬಸವೇಶ್ವರ ಸರ್ಕಲ್ನಿಂದ ಪ್ರಾರಂಭ ಮಾಡಿ ನಡಚೌಕಿ ಮಾರ್ಗವಾಗಿ ಗಾಂಧಿ ಸರ್ಕಲ್ ಮಾರ್ಗವಾಗಿ ಬಂದು ಚೆನ್ನಮ್ಮ ಸರ್ಕಲ್ನಲ್ಲಿ ಅವತ್ತು ನಾವು ವೇದಿಕೆ ಹೂಡಿ ಬೃಹತ್ ರಸ್ತಾ ರೋಕೋ ಪ್ಲಸ್ ಪ್ರತಿಭಟನೆಯನ್ನು ನಾವು ತಾಲೂಕಾ ಕೇಂದ್ರ ಮಾಲಿಂಗಪುರ ರಚನೆ ಆಗಬೇಕು ಅಂಥೇಳಿ ನಾವೆಲ್ಲರೂ ಕೂಡ್ಕೊಂಡಿಸಿಂದ ಸಾವಿರಾರು ಜನಕ್ಕೆ ಅವತ್ತು ಎಲ್ಲ ಹಳ್ಳಿಗಳಿಂದ ಇರ್ಬೋದು, ಆಮೇಲೆ ಶಾಲಾ ಕಾಲೇಜ್ ಹಿಡ್ಕೊಂಡು ಸಂಪೂರ್ಣ ಬಂದ್, ಮೆಡಿಕಲ್ ಶಾಪ್ನವ್ರಿಗೂ ಸಹಿತ ನಾವು ವಿನಂತಿ ಮಾಡ್ಕೊತೀವಿ, ಎಮರ್ಜೆನ್ಸಿ ಸರ್ವಿಸ್ ಮಾತ್ರ ಕೊಡ್ರಿ. ಅವತ್ತು ನಾವು ಸಹಿತ ಎಲ್ಲರೂ ಬಂದು ಭಾಗವಹಿಸಿರ್ತಾರೆ. ಈಗಾಗಲೇ ರೈತರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ನೇಕಾರಿಗಿರ್ಬೋದು, ಆಮೇಲೆ ಅಂಗಡಿಕಾರಿಗಿರ್ಬೋದು, ಎಲ್ಲರಿಗೂ ಸಹಿತ ಅವತ್ತ ವಿನಂತಿ. ಮಾಲಿಂಗಪುರ ತಾಲೂಕು ಹೋರಾಟ ಸಮಿತಿ ಮಾಲಿಂಗಪುರವನ್ನ ಪಟ್ಟಣವನ್ನ ಬಂದ್ ಮಾಡಿ, ಯಾಕಂದ್ರೆ ಹೋರಾಟ ಎಲ್ಲ ಸರ್ಕಾರ ಬಂದು ಹೇಳುದು ಆಶ್ವಾಸನೆ ಕೊಡ್ತಾ ಈಗ ಬಂದಿದೆ. ಇನ್ನು ಈ 19ನೇ ತಾರೀಕು ಅನಿವಾರ್ಯವಾಗಿ ಮತ್ತೊಮ್ಮೆ ಉಗ್ರ ಹೋರಾಟ ಮಾಡಲು ನಮ್ಮ ತಾಲೂಕು ಹೋರಾಟ ಸಮಿತಿ ನಿರ್ದೇಶಿಸಿದೆ. ಇದಕ್ಕೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ನಮ್ಮ ಮಾಲಿಂಗಪುರ ಪಟ್ಟಣ ಆಗಿರ್ಬೋದು, ಬೆಳಗಲಿ ಪಟ್ಟಣ ಆಗಿರ್ಬೋದು, ಸುತ್ತಮುತ್ತ 16 ಹಳ್ಳಿಗಳು ಸಹ
ಇದಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸ್ತೇವೆ. ಇದು ಚಿಮ್ಮಡ ಹೀಗೆ ದೊಡ್ಡದಾದಂತ ಐತಿಹಾಸಿಕ ಸ್ಥಳಗಳು ಸಹ ಈ ಮಾಲಿಂಗಪುರ ತಾಲೂಕಿಗೆ ಒಳಪಡ್ತಾವ. ಅವೆಲ್ಲ ಒಂದು ಆಸೆ ಏನೈತೆ ಅಂದ್ರೆ ಮಾಲಿಂಗಪುರ ತಾಲೂಕು ಆಗಬೇಕು ಅನ್ನೋ ಅಭಿಲಾಷೆ ಐತೆ. ಇದಕ್ಕೆ ಸಂಪೂರ್ಣ ಬೆಂಬಲ. ಅವತ್ತು ಹಳ್ಳಿಗಳಲ್ಲಿರ್ತಕ್ಕಂಥ ಶಾಲೆಗಳು ಅವು ಸಹ PKP ಸೊಸೈಟಿ ಆಗಿರ್ಬೋದು, ಸೌಹಾರ್ದ ಸೊಸೈಟಿಗಳಾಗಿರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು, ಅವನು ಹಳ್ಳಿಗಳು ಸಹ ಬಂದ್ ಮಾಡೋದಂತ ನಿರ್ಧಾರವನ್ನ ನಮ್ಮ ತಾಲೂಕು ಹೋರಾಟ ಸಮಿತಿ ತೆಗೆದುಕೊಂಡಿದೆ. ಅದೇ ಈಗ ಸೋಮವಾರ ದಿವಸ 19ನೇ ತಾರೀಕು ನಮ್ಮ ಈ ತೀರ್ಥಾರ್ಥ ಇದು ಮಾಲಿಂಗಪುರ ತಾಲೂಕಿಗೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ 16 ಹಳ್ಳಿಯಿಂದ ಹಾಗೂ ಈ ಮಾಲಿಂಗಪುರ ಸಿಟಿಯಿಂದ ಲಕ್ಷಾಂತರ ಜನ ಈ ಒಂದು ಹೋರಾಟಕ್ಕೆ ಸೇರ್ತೈತೆ. ಅದಕ್ಕೆ ದಯವಿಟ್ಟು ಈ ನಮ್ಮ 16 ಹಳ್ಳಿ ಮಾಲಿಂಗಪುರದವರು ನಾವು ಎಲ್ಲ ಸಮಾಜದವರಿಗೂ ಮುಂದೆ ಎಲ್ಲ ರಾಜಕೀಯ ಮುಖಂಡರಿಗೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈಗಾಗಲೇ ನಾವು ಎಲ್ಲರಿಗೂ ಭೇಟಿಯಾಗಿ ಮನವಿ ಪತ್ರ ಮುಂದೆ ಅವ್ರಿಗೆ ಬರ್ರಿ ಅಂತ ಹೇಳಿ ಎಲ್ಲರಿಗೂ ನಾವು ಕೇಳ್ಕೊಂಡಾಗ ಎಲ್ಲರೂ ಇದೊಂದು ಹೋರಾಟವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ಎಲ್ಲ ನಮ್ಮ ಈ ತಾಲೂಕಿನ ಒಳಪಟ್ಟ ಗ್ರಾಮಗಳ ಮುಂದೆ ಮಾಲಿಂಗಪುರದವರು ಎಲ್ಲರೂ ಸ್ವ ಇಚ್ಛೆಯಿಂದ ಬರಲಿಕ್ಕೆ ಇದನ್ನು ಮಾಡಲಿಕ್ಕೆ ಒಪ್ಪಿದ್ದಾರೆ. ಅದಕ್ಕೆ ದಯವಿಟ್ಟು 19ನೇ ತಾರೀಕು ಏನೈತಿ ಬೃಹತ್ ಒಂದು 50,000ರಿಂದ 60,000 ಜನಸಂಖ್ಯೆ ಸೇರ್ತೈತೆ ಅಂತ ನಮ್ಮ ವಿಚಾರ. 19/1/2026 ಬೃಹತ್ ಪ್ರತಿಭಟನೆ. ಯಾಕಪ್ಪ ಅಂದ್ರೆ ಈ ಸರ್ಕಾರದ ಕಣ್ಣು ತಗ್ಸಲಿಕ್ಕೆ ನಾವು ಇದನ್ನು ಬೃಹತ್ ಪ್ರಮಾಣ ಪ್ರತಿಭಟನೆ ಹಮ್ಮಿಕೋಬೇಕಾಗಿ. ಯಾಕಂದ್ರೆ ಸಾಕಷ್ಟು ಯೋಗ್ಯವಾದ ಸ್ಥಳ ಐತಿ. ನಮ್ಗೆ ಕಾರಣ ಹೇಳ್ಬೇಕು ಸರ್ಕಾರದವ್ರು ಯಾಕೆ ಮಾಡಂಗಿಲ್ಲ ಅನ್ನೋದು ಕಾರಣ ಹೇಳ್ಬೇಕಾಗಿ. ಯಾಕಂದ್ರೆ ಪ್ರತಿ ಹಂತದಾಗ ನಾವು ಹೋರಾಟ ಮಾಡ್ಕೋತ ಬಂದಾಗ ಎಲ್ಲರೂ ಏನು ಮಾಡ್ತಾರೆ, ವಿರೋಧ ಪಕ್ಷದಾಗ ಬಂದಾಗ ಈಗ ಒಂದು ಬೇರೆ ಮಾತಾಡ್ತಾರೆ. ವಿರೋಧ ಪಕ್ಷದಾಗ ನಮ್ಮ ನಿಯೋಗ ಒಂದು 200 ಜನ ಆದಾಗ ಇದೇ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಿದ್ರು. ಅವಾಗ ಏನು ಹೇಳಿದ್ರು ಅಂದ್ರೆ ನಮ್ಮ ಸರ್ಕಾರ ಬಂದ ಕೂಡಲೇ ನಿಮ್ಮದು ಇದನ್ನು ತಾಲೂಕು ಘೋಷಣೆ ಮಾಡ್ತೀವಿ ಅಂತ ಹೇಳಿ. ಇವತ್ತಿನ ತನಕ ನಮ್ಮ ತಾಲೂಕು ಘೋಷಣೆ ಮಾಡಲಿಲ್ಲ. ಯಾಕಪ್ಪ ಅಂದ್ರೆ ಈಗಾಗಲೇ ಹಿಂದಿನ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರು ತೀರ್ದಾಳವನ್ನು ಘೋಷಣೆ ಮಾಡಿದ್ರು. ಅದು ನಮಗೆ ಸಂತೋಷ ವಿಷಯ. ಅದಕ್ಕಿಂತ ಸೂಕ್ತವಾದ ಸ್ಥಳನ ನಮ್ಮ ಮಾಲಿಂಗಪುರ ಇರೋರಿಗೆ ಎಲ್ಲರೂ ಯಾವ ವರದಿ ಒಳಗೂ ಹಿಂದಿನ ವರದಿ ಒಳಗೆ ಹುಂಡೇಕರ್ ವರದಿ ಇರ್ಬೋದು, ಗದಿಗೌಡರ ವರದಿ ಇರ್ಬೋದು, ಅದರಾಗೆಲ್ಲ ತಾಲೂಕು ಹೋರಾಟ ತಾಲೂಕು ಆಗಬೇಕು ಅನ್ನೋದು ಎಲ್ಲರದ್ದು ಒಂದು ಬೈಕ್ ಐತಿ. ಆದ ಕಾರಣ ತಾಲೂಕು ಹೋರಾಟ ಕಂಪಲ್ಸರಿ ಆಗಬೇಕು ಅನ್ನೋ ಸಂಬಂಧ ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡೆವು. ಇದಕ್ಕೆ ನಾವು 19ನೇ ತಾರೀಕು ಸೋಮವಾರ ದಿವಸ ಬೃಹತ್ ಹೋರಾಟವನ್ನು ಮಾಡಲು ನಿರ್ಧರಿಸಿದ್ದೇವೆ. ನಾವೆಲ್ಲ ಹಳ್ಳಿಯಿಂದ ಜನರು ಸಾಕಷ್ಟು ಜನ ಕರ್ಕೊಂಡು ಬಂದು ಇದನ್ನು ಉಗ್ರವಾದ ಹೋರಾಟವನ್ನು ಮಾಡೋರು. ಪ್ರಸಂಗ ಬಿದ್ದರೆ ನಾವಂತೂ ಈಗ ಇದು ವಿಷಯ ಇಲ್ಲ, ನಾವು ತಾಲೂಕು ಘೋಷಣೆ ಆಗೋವರೆಗೆ ನಾವು ವೇದಿಕೆ ಕೇಳಂಗಿಲ್ಲ, ಬೃಹತ್ ಹೋರಾಟ ಅಂತೂ ಮಾಡ್ತೀವಿ ಅಂತ ಹೇಳಿ. ಅವತ್ತು ಹಾಲಿನ ಗಾಡಿ, ಒಂದು ಹಾಸ್ಪಿಟ್ಲು, ಗುಳಿಗೆ ಅಂಗಡಿ, ಒಂದು ಇವನು ಬಿಟ್ಟು ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಇವುಗಳನ್ನ ಬಿಟ್ಟು ಎಲ್ಲ ಅಂಗಡಿ ಮುಗ್ಗಟ್ಟುಗಳಂತೂ ಒಂದು ಶಾಲಾ ಕಾಲೇಜುಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಸೌಹಾರ್ದಗಳು, ಇಡೀ ಮಾರುಕಟ್ಟೆ ಎಲ್ಲ ಬಂದ್ ಮಾಡಿ ಸಂಪೂರ್ಣ ಬಂದ್ ಕೊಟ್ಟಿವಿ. ಆ ಬಂದ್ ಕರೆಗೆ ಭಾಗದ ಈ ಮಾಲಿಂಗಪುರ ಭಾಗದ ಎಲ್ಲ ವ್ಯಾಪಾರಸ್ಥರು ಕೂಡ ಸಹಕಾರ ನೀಡಬೇಕು. ಮತ್ತು ಆಟೋ ಚಾಲಕರು, ಹಮಾಲದ ಸಂಘ, ನೇಕಾರರ ಸಂಘ, ರೈತ ಸಂಘ ಹಾಗೂ ಕಾರ್ಮಿಕ ಸಂಘಗಳು, ಅಂಜುಮನ ಸಂಘಟನೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಅವತ್ತು ಭಾಗವಹಿಸಬೇಕಂತ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊತೀವಿ. ಅದು ಉಗ್ರವಾದಂಥ ಪ್ರತಿಭಟನೆ ಐತೆ. ಅವತ್ತು ಶಾಲಾ ಕಾಲೇಜು ಬಂದಿರ್ತವೆ, ಬಸ್ಗಳು ಬಂದಿರ್ತವೆ. ಮುಂದೆ ಎಲ್ಲ ಹಳ್ಳಿಯಿಂದ ಕಬ್ಬಿನ ಗ್ಯಾಂಗ್ಗಳನ್ನು ಕೂಡ ಬಂದ್ ಮಾಡಿ ಅವತ್ತು ರೈತರು ಕೂಡ ತಾವು ಹೆಚ್ಚಿನ ಸಂಖ್ಯೆ ಒಳಗೆ ಭಾಗವಹಿಸಬೇಕಂತ ಅದನ್ನು ಕೂಡ ವಿನಂತಿ ಮಾಡತ್ತೀವಿ. ಯಾಕಂದ್ರೆ ಮಾಲಿಂಗಪುರ ತಾಲೂಕಾ ಹೋರಾಟ ನಾಳೆ ಬರುವ ತಾರೀಕು 19/1/2026 ಮಾಲಿಂಗಪುರ ಬಂದ್ ಆಚರಣೆ ಮಾಡುವ ಮುಖಾಂತರ ಉಗ್ರ ಹೋರಾಟವನ್ನು ಮಾಡಲಾಗುವುದು. ಕಾರಣ ಮಾಲಿಂಗಪುರ ಹಾಗೂ ಸುತ್ತಮುತ್ತಲಿನ ರೈತ ಬಾಂಧವರು, ಮಾಲಿಂಗಪುರದ ಎಲ್ಲ ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು, ನೇಕಾರರು ಮತ್ತು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತ ಬಾಂಧವರು ಈ ಹೋರಾಟದಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ಒಂದು ಖುಷಿ ಹುಟ್ಟಿಸುವ ಸಲುವಾಗಿ. ಯಾಕಂದರೆ 4 ವರ್ಷಗಳಿಂದ ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇದ್ದದ್ದು ಇನ್ನೂವರೆಗೆ ಸರ್ಕಾರ ಗಮನಕ್ಕೆ ಬರ್ತಾ ಇಲ್ಲ. ಕಾರಣ ಮಾಲಿಂಗಪುರ ಬಂದ್ ಮಾಡಿ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗಿದೆ. ಕಾರಣ